ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೆಯ ಗಣೇಶ ಹಬ್ಬ ನಾನು ಹೇಗೆ ಆಚರಿಸ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ನೀವ್ ಯಾರಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ತಡ ಮಾಡಿದೆ. ಬರೀ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೇಲ್ಗಡೆ ಎಲ್ಲ ರೆಡಿ ಮಾಡ್ಕೊಂಡು ಕೆಳಗಡೆ ಇದೆಲ್ಲ ರೆಡಿ ಮಾಡ್ಕೊಂಡು ಇಲ್ಲೆಲ್ಲ ಅರೇಂಜ್ ಮಾಡಿದ್ದೀನಿ. ಸೊ ಬ್ಯಾಕ್ ಡ್ರಾಪ್ಗೆ ನಾನು ಇಲ್ಲಿ ಒಂದು ಬ್ಲೌಸ್ ಪೀಸ್ನ ಹಾಕಿದ್ದೀನಿ. ಇಲ್ಲೊಂದು ಪೀಠ ಇಟ್ಟು ಪೀಠದ ಮೇಲೆ ಒಂದು ಬೆಳ್ಳಿ ತಟ್ಟೆ. ನೀವು ಯಾವ ರೀತಿಯಾದಂಥ ಮಣ್ಣು ಗಣೇಶ ಇಡ್ತೀರೋ ಅಥವಾ ಕಲರ್ ಗಣೇಶ ಇಡ್ತೀರೋ ಅದನ್ನ ಇಟ್ಕೊಂಡು ಗಣೇಶ ಇಡೋಕ್ಕೆ ಮುಂಚೆ ತಟ್ಟೆಗೆ ಗರ್ಗೆ ಹುಲ್ಲು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ ಗರ್ಗೆ ಹುಲ್ಲು ಏನು ಎಣ್ಸಿ ಹಾಕ್ತಾ ಇಲ್ಲ, ಎಣ್ಸಿ ಆಮೇಲೆ ಒಂದು 21 ಗರ್ಗೆ ಹುಲ್ಲು ಇಡ್ತೀನಿ. ಇದರ ಮೇಲೆ ನಮ್ಮ ಗಣೇಶ ಮತ್ತು ಗಣೇಶನ ಕೂರ್ಸೋಣ. ಸೊ ನಾನು ಸಿರಿಧಾನ್ಯದ ಗಣೇಶ ಕೂರಿಸ್ತಾ ಇದ್ದೀನಿ. ನಾವು ನೀರಲ್ಲಿ ಬಿಡಲ್ಲ, ಅದಕ್ಕೆ ಮನೆಯಲ್ಲೇ ನಾರ್ಮಲ್ ಆಗಿ ದೇವ್ರ ಮನೆಯಲ್ಲಿ ಪೂಜೆ ಮಾಡುವಂತ ಗಣೇಶನ್ನೇ ನಾನಿಲ್ಲಿ ಕೂರಿಸ್ತಾ ಇದ್ದೀನಿ ಪೀಠದ ಮೇಲೆ. ಇದ್ರ ಜೊತೆ ಇಲ್ಲಿ 21 ಗರ್ಗೆ ಹುಲ್ಲನ್ನ ನಾನು ಹಗ್ಗ ಕಟ್ಟಿ ಇಟ್ಟಿದ್ದೀನಿ ಎಣ್ಸಿ. ಸೊ ಇದ್ರ ಜೊತೆ ನಾನು ಇಲ್ಲಿ ಸೈಡಲ್ಲಿ ಇಡ್ತಾ ಇದ್ದೀನಿ. ಎರಡೂ ಸೈಡ್ ಇಡ್ಬೋದು, ಬಟ್ ನಾನು ಈ ರೀತಿ ಇಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ನಮ್ಮ ಮನೆಯಲ್ಲಿ ಇನ್ನೊಂದು ಪುಟ್ಟ ಗಣೇಶನ ಫೋಟೋ ಬೇರೆ ಇದೆ. ಸೊ ಈ ಫೋಟೋ ಹತ್ರ ನಾನು ಇನ್ನೊಂದು 21 ಗರ್ಗೆ ಹುಲ್ಲು ಕಟ್ಟಿ ಇಟ್ಟಿದ್ದೀನಿ. ಅದನ್ನು ಇಲ್ಲಿ ಇಟ್ಕೊತಾ ಇದ್ದೀನಿ ಸೈಡಲ್ಲಿ, ಎರಡೂ ಸೈಡಲ್ಲಿ ಇಟ್ಕೊಳ್ಳೋಣ. ಹಾ ಬ್ಯೂಟಿಫುಲ್. ಇವಾಗ ದೀಪ ಎಲ್ಲ ಇಟ್ಟು ಅರೇಂಜ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗರ್ಗೆ ಹುಲ್ಲಿಟ್ಟು ಹೂವು ಎಲ್ಲ ಇಟ್ಟು ನಾನು ಅವಾಗಲೇ ಇಲ್ಲಿ ಸೈಡಲ್ಲಿ ಇಟ್ಟಿದ್ನಲ್ಲ ಆ ಗರ್ಗೆ ಹುಲ್ಲನ್ನ ಇಲ್ಲಿ ಹಿಂದೆಗಡೆ ಇಟ್ಟಿದ್ದೀನಿ. ಹಿಂದೆಗಡೆ ಅರ್ಶಿನ ಕುಂಕುಮ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಬೆಳ್ಳಿದು ಬಿಲ್ಪತ್ರೆ ಹೂವು ಇದೆಲ್ಲ ಇದೆ. ಸೊ ಇದನ್ನು ಸೈಡಲ್ಲೇ ಇಟ್ಬಿಡ್ತೀನಿ ಗಣೇಶನ ಹತ್ರ. ಇವಾಗ ದೀಪ ಹಚ್ಚಿ ಪೂಜೆ ಮಾಡೋಣ. ಸೊ ಪೂಜೆ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ದೇವ್ರ ಹಾಡು ಹಾಕ್ಕೊಂಡು ನೀವು ಪೂಜೆ ಮಾಡಿ. ಸೊ ನಾನಿಲ್ಲಿ ದೇವ್ರ ಹಾಡು ಹಾಕ್ಕೊಂಡು ನಾವು ಪೂಜೆ ಮಾಡ್ತಿದ್ದೋ. ನೈವೇದ್ಯಕ್ಕೆ ಅಂತಂದ್ಬಿಟ್ಟು ನಾನು ಹುಸ್ಲಿ ಮಾಡಿದ್ದೆ ಆ್ಯಂಡ್ ಕಾಯಿ ಹೊಡೆದು ಪೂಜೆ ಮಾಡಿದ್ದು. ಆ್ಯಂಡ್ ಇಲ್ಲಿ ಮೋದಕ ಬಂದ್ಬಿಟ್ಟು ನಾನು ರೆಡಿಮೇಡ್ ಮೋದಕ ತೊಗೊಂಡಿದ್ದು ಆನ್ಲೈನಲ್ಲಿ. ಸೊ ಇದು ಬಂದು ಖೋವಾದು. ಸೊ ಮನೇಲಿ ಮಾಡೋಕ್ಕಾಗಿಲ್ಲ ನನಗೆ. ಆಲ್ಸೋ ಬಿಕಾಸ್ ನಾವು ದೊಡ್ಡ ಗಣೇಶ ಇಡಲ್ಲ ಆ್ಯಂಡ್ ನನಗೆ ಮಾಡೋಕ್ಕೆ ಬರಲ್ಲ ಟು ಬಿ ವೆರಿ ಹಾನೆಸ್ಟ್. ಸೊ ನಾನು ಇದುವರೆಗೂ ಮೋದಕ ಮಾಡಿಲ್ಲ. ಸೊ ಅದಕ್ಕೆ ನಾನು ಅಂಗಡಿಯಿಂದ ತೊಗೊಬಂದು ಇಟ್ಟು ಪೂಜೆ ಮಾಡಿದ್ದು. ಮನ್ಸಾರೆ ಗಣೇಶನಿಗೆ ನೀವು ಏನು ನೈವೇದ್ಯ ಮಾಡಿದ್ರು ಗಣೇಶ ತಗೊಳ್ತಾನೆ. ಮನ್ಸಾರೆ ಮಾಡಿ. ಸೊ ಇದಾಗಿತ್ತು ನಮ್ಮ ಮನೆಯ ಗಣೇಶ ಹಬ್ಬ. ನಿಮ್ಮೆಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಗಣೇಶ ಹಬ್ಬ ಹೇಗೆ ಆಚರಿಸಿದ್ರಿ, ನೀವು ಗಣೇಶ ಎಷ್ಟು ದೊಡ್ಡದಿಟ್ರಿ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿತ್ ದಿಸ್ ಐ ಎಂಡ್ ಮೈ ವ್ಲಾಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.